ಹಾಯ್ ಫ್ರೆಂಡ್ಸ್, ಮುದ್ದು ಮಣಿಕಂಠ ಬ್ಲಾಗಿಗೆ ಸ್ವಾಗತ. ನಾನು ಮಂಗಳವಾರ ದಿನದ ಬ್ಲಾಗು ಮಂಗಳವಾರ ದಿನದ ರೂಟೀನ್ ಏನೇನೆಲ್ಲ ಅಂತ ಶೇರ್ ಮಾಡತ್ತೀನಿ. ಮಾರ್ನಿಂಗಿಂದ ಈವ್ನಿಂಗ್ವರೆಗೆ ಮತ್ತು ಬ್ರೇಕ್ಫಾಸ್ಟ್ದು ರೆಸಿಪಿಯನ್ನು ಶೇರ್ ಮಾಡಿಲ್ಲ. ಸ್ವಲ್ಪ ಲೇಟಾಗಿ ಎದ್ದಿದ್ದೆ, ಹಾಗಾಗಿ ಆಲ್ರೆಡಿ ಅದು ನಿಮ್ಮ ಜೊತೆ ಶೇರ್ ಮಾಡಿದ್ದೆ ನಾನು ಅಡುಗೆ. ಹಾಗಾಗಿ ಅದನ್ನೇನು ಶೇರ್ ಮಾಡೋಕ್ಕೆ ಹೋಗಲಿಲ್ಲ. ನನ್ನ ಮಗಳು ಸ್ಕೂಲಿಗೆ ಹೋಗೋಕೆ ರೆಡಿ ಆಗ್ಯಾರ. ನಮ್ಮ ಮನೆಯವರು ಡ್ಯೂಟಿಗೆ ಹೊಂಟಾರ. ಅವರೆಲ್ಲ ಹೋದಾದ್ಮೇಲೆ ನಾನು ಕಸ ಎಲ್ಲ ಹುಡುಗೋದು, ಮನೆ ಒರೆಸೋದು, ಮತ್ತು ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಬರೋದು ಅದೆಲ್ಲ ಮಾಡಿ ಮತ್ತು ನಾನು ವಿಡಿಯೋ ಏನು ಕಂಟಿನ್ಯೂ ಮಾಡಲಿಲ್ಲ. ಒಮ್ಮೆ ಮಧ್ಯಾಹ್ನದ ಅಡುಗೆದು ಕಂಟಿನ್ಯೂ ಮಾಡ್ಕೊಳತ್ತೀನಿ. ನಮ್ಮ ಮನೆಯವರು ಇಲ್ಲೇ ನುಗ್ಗಿಕಾಯಿ ತೊಗೊಂಬಂದಿದ್ರು. ಅದನ್ನ ಕಟ್ ಮಾಡಿ ಡಬ್ಬಿಗೆ ಹಾಕ್ಕೊಳಕತ್ತೀನಿ. ಫ್ರಿಜ್ನ ಹಂಗೆ ಉದ್ದದಾಗ ಇಟ್ರಂದ್ರೆ ಸ್ವಲ್ಪ ಬತ್ತಿದಂಗೆ ಹಾಕೋ, ಹಾಗಾಗಿ ಡಬ್ಬಿಗೆ ಹಾಕಿಟ್ಟು ಮತ್ತು ಅದನ್ನ ನುಗ್ಗಿಕಾಯಿ ಹಾಕಿ ಸಾಂಬಾರು ಮಾಡ್ಕೋಬೇಕಂತೇಳಿ ಇಲ್ಲೇ ಕಟ್ ಮಾಡ್ಕೊಳಕತ್ತೀನಿ ನುಗ್ಗಿಕಾಯಿ. ಇವತ್ತಿನ ದಿನ ನನ್ನ ಬ್ಲಾಗ್ ಯಾರೆಲ್ಲ ನೋಡ್ತೀರಿ ಪ್ಲೀಸ್ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೋರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ ನಮ್ಮ ಚಾನಲಿಗೆ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿರಿ. ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರಿಬೇಡ್ರಿ. ಈಗ ನಾನು ಇನ್ನೆಲ್ಲ ನುಗ್ಗಿಕಾಯಿ ಕಟ್ ಮಾಡ್ಕೊಂಡೆ ಡಬ್ಬಿಗೆ ಹಾಕ್ಕೊಳಕತ್ತೀನಿ. ಡಬ್ಬಿಗೆ ಹಾಕ್ಕೊಂಡು ಮತ್ತೆ ಹೊಳ್ಳಿ ನಾನು ಇಲ್ಲೇ ಸೈಡಿಗೆ ಬ್ಯಾಳಿ ಕುದಿಸ್ಕೊಳಕ್ಕೆ ಇಟ್ಟೀನಿ. ಫಸ್ಟಿಗೆ ನುಗ್ಗಿಕಾಯಿ ಹಾಕಿ ಬ್ಯಾಳಿ ಕುದಿಸಿರಂದ್ರೆ ಮತ್ತು ಬ್ಯಾಳಿ ಜೊತೆ ನುಗ್ಗಿಕಾಯಿ ಎಲ್ಲ ಹಣ್ಣಾಗಿ ಕುದಿತಾವಂತೆ. ಫಸ್ಟ್ ಒಂದು 2 ಸೀಟಿ ಬ್ಯಾಳಿ ಕುದಿಸೋಕಿಟ್ಟೀನಿ. 2 ಸೀಟಿ ಬ್ಯಾಳಿ ಕುದ್ದಾದ್ಮೇಲೆ ಅದು ಕೂಲಾದ್ಮೇಲೆ ಸ್ವಲ್ಪ ನಮ್ಗೆ ಎಷ್ಟು ಬೇಕಷ್ಟು ನುಗ್ಗಿಕಾಯಿ ಹಾಕ್ಕೊಂಡು ಮತ್ತೊಂದು ಸೀಟಿ ಹೊಡ್ಸ್ಕೊಂಡ್ರೆ ಅವು ಎಷ್ಟು ಸಿಂಪಲಾಗಿ ಜಾಸ್ತಿ ಕುದಿಯಲ್ಲ, ತಿನ್ನೋಕೆ ಲೈಕ್ ಆಗಿರೋಂಗಿರ್ತಾವೆ. ಇಲ್ಲಾಂದ್ರೆ ಅವು ಎಲ್ಲ ಜಾಸ್ತಿ ಕುದ್ದು ತಿನ್ನೋಕೆ ಬರ್ಲಾರಂಗಿರ್ತಾವೆ ನುಗ್ಗಿಕಾಯಿ. ಹಾಗಾಗಿ ನಾನಿಲ್ಲಿ ಸಾಂಬಾರಿಗೆ ಬೆಳ್ಳುಳ್ಳಿ ಸುಲ್ಕೊಳಕತ್ತಿದ್ದೆ. ಈಗ ಸಿಟಿ ಹೊಡ್ಸ್ಕೊಂಡಿದ್ದೆ. 2 ಸಿಟಿ ಕೂಲಾಗಿತ್ತು. ಈಗ ಒಳ್ಳೆ ಒಂದಿಷ್ಟು ನುಗ್ಗಿಕಾಯಿ ಹಾಕ್ಕೊಂಡೆ. ಸ್ವಲ್ಪ ಖಾರದ ಪುಡಿ, ಒಳ್ಳೆ ಗರಂ ಮಸಾಲ, ಒಳ್ಳೆ ಧನಿಯಾ, ಇದು ಒಂದು ಟಮಾಟೆನ ಉದ್ದದಾಗ ಹೆಚ್ಚಿನ ಅದನ್ನ ಹಾಕ್ಕೊಂಡಿನಿ. ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡಿನಿ. ಆಗಲೇ ನಾನು ಬ್ಯಾಳಿ ಕುದಿಸುವಾಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಕುದಿಸೋಕಿಟ್ಟಿದ್ದೆ. ಈಗ ಮತ್ತೊಂದು ಸಿಟಿ ಹೊಡ್ಸಿದ್ರಂದ್ರೆ ಆಯ್ತು, ರೆಡಿ ಆಗುತ್ತೆ. ಇಲ್ಲೇ ನಮ್ಮ ಮನೆಯವರು ರೇಷನ್ ತೊಗೊಂಬಂದಿದ್ರು. ಆ ರೇಷನ್ನ ಸ್ವಲ್ಪ ಅದು ಸಿಟಿ ಹೊಡೆದು ಕೂಲಾಗೋಷ್ಟರಲ್ಲೇ ನಾನು ಇಲ್ಲೇ ರೇಷನ್ನ ಡಬ್ಬಿಗೆ ಪೀಲ್ ಮಾಡ್ಕೊಂಡ್ರಾತಂತೇಳಿ ಮಾಡ್ಕೊಳಕತ್ತೀನಿ. ಈಗ ಇವಷ್ಟು ಕಾಜಿನ ಬಾಟ್ಲಿ ನಾನೆಲ್ಲಿ ಆರ್ಡ್ರ್ ಮಾಡಿ ಇನ್ನೂ ತರಿಸಿಲ್ಲ. ಇವು ಹನಿ ಬಾಟ್ಲಿ ಮತ್ತು ಇದು ಜಾಮಿನ್ ಬಾಟ್ಲಿ ಬರ್ತಾವಲ್ಲ, ಅವನ್ನ ನಾನು ತೊಳೆದು ಕಾಜಿನ ಬಾಟ್ಲಿ ರೀಯೂಸ್ ಮಾಡ್ಕೊಳಕತ್ತೀನಿ. ರೇಷನ್ ಕಾಜಿನ ಬಾಟ್ಲಿ ಒಳಗೆ ಹಾಕಿದ್ರಿಂದ ಸ್ವಲ್ಪ ಕಾಳುಗಳಿಗೆ ಹುಳ ಅದು ಏನೂ ಆಗಂಗಿಲ್ಲ ಅಂತ ಹೇಳ್ಕಟ್ಟೆ ಇವು ಚಲೋ ಅಂಥೇಳಿ ಈಗ ಎಲ್ಲರೂ ಜಾಸ್ತಿ ಅವನ್ನ ಆನ್ಲೈನ್ದೊಳಗೆ ಆರ್ಡ್ರ್ ಮಾಡಿ ತರಿಸ್ಕೊತಾರೆ. ನಾನೇನು ಹಾಗೇನು ಆರ್ಡ್ರ್ ಮಾಡಿ ತರಿಸ್ಕೊಳಂಗಿಲ್ಲ. ಇದ್ದಿದ್ರೊಳಗೆ ನಾನು ಬಂದಿದ್ದು ಯಾವೂ ಕೊಟ್ಟಂಗಿಲ್ಲ. ಅವನ್ನ ಯೂಸ್ ಮಾಡ್ಕೊಂಡು ಈ ಥರ ಬಾಟ್ಲಿ ಕಲೆಕ್ಟ್ ಮಾಡಿ ಇದ್ರೊಳಗೆ ರೇಷನ್ ಹಾಕೋತೀನಿ. ಹಾಗಾಗಿ ನಮ್ಮ ಮನೆಯವರು ಸ್ವಲ್ಪ ಹೆಸರು ಕಾಳು ಮತ್ತು ಕಾವಲಿ ಚೆನ್ನ ಮತ್ತು ರಾಜ್ಮಾ, ಸ್ವಲ್ಪ ತೊಗರಿ ಬೇಳೆ ಮತ್ತು ಚೆನ್ನಾಗಿ ಬೇಳೆ ಅಂತಾರಲ್ಲ ಅವು, ಮತ್ತು ಹೆಸರು ಬೇಳೆ, ಅವಲಕ್ಕಿ, ಒಳ್ಳೆ ಅದು ಒಂದು ಸ್ವಲ್ಪ ಕಸೂರಿ ಮೆಂತಿ, ಒಂದು ಸ್ವಲ್ಪ ಜೀರಿಗೆ ಇದ್ದಿದ್ದಿಲ್ಲ ಮನ್ಯಾಗ, ಅವನಷ್ಟು ತೊಗೊಂಬಂದಿದ್ರು ರೇಷನ್. ಅವನಷ್ಟು ಡಬ್ಬಿಗೆಲ್ಲ ಹಾಕೊಂಡು ನಾನಿಲ್ಲಿ ಅಡುಗೆ ಮಾಡ್ಕೊಳಕತ್ತೀನಿ. ಅಡುಗೆ ಮಾಡ್ಕೊತಾನೆ ಅವನು ಡಬ್ಬಿಗೆಲ್ಲ ಹಾಕೊತೀನಿ. ಮತ್ತು ನನ್ನ ಮಗನೂ ಕರ್ಕೊಂಬರಕ್ಕೆ ಹೋಗ್ಬೇಕು, ಟೈಮ್ ಆಗುತ್ತೆ ಅಂತ ಹೇಳ್ಕೇಟ 1-2 ಮಾಡ್ಕೊಳಕತ್ತೀನಿ. ಮಾಡ್ಕೊತಾನೆ ಇದನ್ನು ಅಡುಗೆ ಮಾಡ್ಕೊತಾನೆ ಇವನು ಈ ಥರ ಮಾಡಿದಂದ್ರೆ ನಮ್ಗೆ ಟೈಮೂ ಶೇವ್ ಆದಂಗೆ ಆಗುತ್ತೆ. ಹಾಗಾಗಿ ನಮ್ಗೆ ಜಾಸ್ತಿ ಇದ್ರೊಳಗನ ಕೆಲಸ ಮಾಡಕತ್ತೀನಿ ಅಂತ ಅನ್ಸಂಗಿಲ್ಲ. ಇದು ಒಂದು ಟಿಪ್. ಯಾಕಂದ್ರೆ ಒಂದು ಕೆಲಸ ಜೊತೆನೇ ಒಂದು ಮುಗಿದ್ಮೇಲೆ ಒಂದು ಮಾಡ್ಕೊಳೋಕ್ಕಿಂತ ನಾವು ಟೈಮ್ ಸ್ವಲ್ಪನ ವೇಸ್ಟ್ ಮಾಡ್ದೆ ಈ ಥರ ಅಡುಗೆನೂ ಮಾಡ್ಕೊತ ಈ ಥರ ಏನಾರು ಸೈಡಿಗೆ ಕೆಲಸ ಮಾಡ್ಕೊತಿದ್ರಂದ್ರೆ ನಮ್ಮ ಕೆಲಸನೂ ಜಲ್ದಿ ಆಗುತ್ತೆ, ನಮ್ಗೆ ಟೈಮ್ನೂ ಶೇವ್ ಆಗುತ್ತೆ, ಮತ್ತು ಬೇರೆ ಕೆಲಸ ಏನಾದರೂ ಮಾಡ್ಕೊಳಕ್ಕೆ ಯೂಸ್ ಆಗುತ್ತೆ. ನಾನು ಅದೇ ಥರ ಮಾಡ್ಕೊಂಡು ಮತ್ತು ಮಧ್ಯಾಹ್ನ ಏನಾರು ನಂದು ವಿಡಿಯೋ ಎಡಿಟಿಂಗ್ ಮಾಡೋದು, ವಿಡಿಯೋ ಅಪ್ಲೋಡ್ ಮಾಡೋದಿದ್ರೆ ನಾನು ಆ ಕೆಲಸ ಮಾಡ್ಕೊತೀನಿ. ಹಾಗಾಗಿ ಇದನ್ನು ಬಡ ಎಲ್ಲ ಮುಗಿಸ್ಕೊಂಡು ಅದನ್ನು ಮಾಡ್ಕೊತೀನಿ. ಯಾಕಂದರೆ ನನಗೆ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಮಾಡೋಕೆ ಮತ್ತು ಅದು ವಾಯ್ಸ್ ಓವರ್ ಕೊಡೋಕೆ, ಸ್ವಲ್ಪ ಅಪ್ಲೋಡ್ ಮಾಡೋಕೆ ನನಗೆ ಟೈಮ್ ಸ್ವಲ್ಪ ಜಾಸ್ತಿನೇ ಬೇಕು. ಯಾಕಂದ್ರೆ ನನಗೆ ಅಷ್ಟು ಜಲ್ದಿ ಮಾಡೋಕ್ಕೆ ಬರೋಲ್ಲ, ಸ್ವಲ್ಪ ನಿಧಾನ ಟೈಮ್ ತೊಗೊಂಡು ಮಾಡ್ತೀನಿ. ಹಾಗಾಗಿ ನಾನು ಇದನ್ನೆಲ್ಲ ಈ ಥರ ಅಡುಗೆ ಮಾಡ್ಕೊತಾನೆ ನಾನು ಬೇರೆ ಕೆಲಸ ಇತ್ತಂದ್ರೆ ಮ್ಯಾನೇಜ್ ಮಾಡ್ಕೊತೀನಿ. ಆ ಥರ ಎಲ್ಲ ರೇಷನ್ ಎಲ್ಲ ಮಾಡಿ ಈ ಥರ ನಾನದು ಚಪಾತಿ ಮಾಡೋ ನಾನು ಇದ್ರೊಳಗೆ ಚಪಾತಿ ಮಾಡಲ್ಲ. ಈ ಕಲ್ಲಿನ ಮ್ಯಾಗ ಮತ್ತು ಗ್ಯಾಸಿನ ಕಲ್ಲಿನ ಮ್ಯಾಗ ಮಾಡ್ತೀನಲ್ಲ, ಸ್ಲ್ಯಾಬಿನ ಮ್ಯಾಗ, ಹಾಗಾಗಿ ಅದ್ರ ಮ್ಯಾಗ ಇಟ್ಟು ನಾನು ಯೂಸ್ ಮಾಡ್ಕೊತೀನಿ. ಈ ಥರ ಏನು ನಾವು ಕ್ವಾರ್ಟರ್ಸ್ನಾಗಿರೋದ್ರಿಂದ ಏನು ಈ ಥರ ಸ್ಟ್ಯಾಂಡ್ ಏನು ತಂದಿಟ್ಕೊಳಂಗಿಲ್ಲ. ತಂದಿಟ್ಕೊಂಡ್ರೆ ನಾವು ಪೋಸ್ಟಿಂಗ್ ಹೋಗೋ ಟೈಮ್ನಾಗ ನಮಗೆಲ್ಲ ಒಂದು ಸಾಮಾನು ತೊಗೊಂಡು ಮತ್ತೊಂದು ಕಡೆ ಹೋಗೋಕೆ ನಮ್ಗೆ ತ್ರಾಸ ಆಕತಿ. ಹಾಗಾಗಿ ಎಷ್ಟು ಸಾಮಾನು ಇರುತ್ತೆ, ಇನ್ನು ಎಷ್ಟು ಕಮ್ಮಿ ಸಾಮಾನು ಮಾಡ್ಕೊಳಕ್ಕಾಗುತ್ತೋ ಅಷ್ಟು ಕಮ್ಮಿ ಸಾಮಾನು ನಾವು ಇದು ಮಾಡ್ಕೊತೀವಿ. ಎಷ್ಟು ಬೇಕಷ್ಟು ಅವಶ್ಯಕತೆ ಇರೋ ಮಾತ್ರ ನಮ್ಗೆ ಬೇಕಾಗಿದ್ದು ನಾವು ಅಷ್ಟು ಇಟ್ಕೊಂಡ್ವಿ, ಜಾಸ್ತಿ ಏನು ಸಾಮಾನು ಇಟ್ಕೊಂಡಿಲ್ಲ. ಹಾಗಾಗಿ ಇಲ್ಲಿ ಸಾಂಬಾರು ನಾನು ಸಿಂಪಲಾಗಿ ಒಗ್ಗರಣೆ ಹಾಕೊಂಡೆ, ಮಾಮೂಲಿ ಅದ ಎಣ್ಣೆ, ಜೀರಿಗೆ, ಸಾಸ್ಮಿ, ಕರಿಬೇವು, ಸ್ವಲ್ಪ ಬೆಳ್ಳುಳ್ಳಿ, ಹಿಂಗೆ ಹಾಕೊಂಡು ಒಗ್ಗರಣೆ ಹಾಕೊಂಡ್ರೆ ಮುಗೀತು. ನಾನು ಮಧ್ಯಾಹ್ನ ಚಪಾತಿ ಪಲ್ಯ ಮಾಡಿದ್ದೆ. ಹಾಗಾಗಿ ಬೆಳಗ್ಗೆ ಅಷ್ಟಕ್ಕೆ ಚಪಾತಿ ಪಲ್ಯ ಮಾಡಿದ್ದೆ. ಹಾಗಾಗಿ ಅದು ಇತ್ತು.
ಚಪಾತಿ ಪಲ್ಯನೂ ಇತ್ತಲ್ಲ ಸ್ವಲ್ಪ ಅದನ್ನೂ ಮತ್ತು ಇದು ಅನ್ನ ಸಾಂಬಾರು ತಿನ್ಕೊಂಡ್ರಾಗತ್ತೆ ಮಧ್ಯಾಹ್ನಕ್ಕೆ ಅಂತೇಳಿ ಕೆಟ್ಟ ನಾನಿಲ್ಲೇ ಸಿಂಪಲ್ಲಾಗಿ ನುಗ್ಗಿಗೆ ಸಾರು ಅನ್ನ ಮಾಡ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ನಾನು ಸಾಯಂಕಾಲದಿಂದ ವಿಡಿಯೋ ಕಂಟಿನ್ಯೂ ಮಾಡೀನಿ. ಇಲ್ಲೇ ನಮ್ಮ ಮನೆಯವ್ರು ಪಾಲಕ್ ತೊಗೊಂಬಂದಿದ್ರು, ಪನ್ನೀರ್ ಮೊನ್ನೆ ತೊಗೊಂಬಂದಿಟ್ಟಿದ್ರು. ನಾನು ಅವತ್ತು ಅಡುಗೆ ಮಧ್ಯಾಹ್ನದ ಅಡುಗಿತ್ತು, ಅನ್ನ ಸಾಂಬಾರು ಪಲ್ಯ ಎಲ್ಲ ಉಳಿದಿತ್ತು. ಆ ಅಡುಗೆ ವೇಸ್ಟ್ ಆಗುತ್ತಲ್ಲ ಅಂತ ಅವತ್ತು ಮಾಡ್ಕೊಂಡಿರಲಿಲ್ಲ, ಇವತ್ತು ಮಾಡ್ಕೊಂಡ್ರೆ ಆಯ್ತು ಅಂತಂದು ಪಾಲಕ್ ತೊಗೊಂಬಂದಿದ್ರು. ಪಾಲಕ್ಕಿನ ಪನ್ನೀರ್ ಮಾಡಿದ್ರೆ ಆಯ್ತು ಅಂತೇಳಿ ಕೆಟ್ಟ ಮಕ್ಕಳು ತರಕಾರಿ ತಿನ್ನಂಗಿಲ್ಲ, ಪಾಲಕ್ ಅದು ತಿನ್ನಂಗಿಲ್ಲ. ಈ ಥರ ಪಾಲಕ್ ಹಾಕಿ ಪನ್ನೀರ್ ಮಾಡ್ಕೊಂಡ್ರಂದ್ರೆ ಪನ್ನೀರ್ ಅಂತೇಳಿ ಇಷ್ಟಪಟ್ಟು ತಿಂತಾರೆ. ಅವ್ರ ಹೊಟ್ಟೆಯೊಳಗೆ ತರಕಾರಿ ಹೋದಂಗೂ ಆಗುತ್ತೆ. ಮತ್ತು ಪಾಲಕ್ಕಿಂದ ಹೆಲ್ತ್ ಬೆನಿಫಿಟ್ ಜಾಸ್ತಿ ಐತಲ್ಲ, ಹಾಗಾಗಿ ನಮಗದು ಹೆಲ್ತ್ ಬೆನಿಫಿಟ್ ಇರೋ ಪಾಲಕ್ ನಾವು ಯೂಸ್ ಮಾಡ್ಕೊಂಡ್ರೆ ಅದು ಒಳ್ಳೇದು ಅಂತೇಳಿ ಕೆಟ್ಟ ನಾನು ಇಲ್ಲೇ ಬಿಸಿನೀರಾಗ ಪಾಲಕ್ ಹಾಕಿ ಕುದಿಸೋಕಿಟ್ಟಿದ್ದೆ, ಉಪ್ಪು ಹಾಕಿ ಅದನ್ನು ಬಿಸಿನೀರಾಗಿಂದ ತಕ್ಕೊಂಡು ತಣ್ಣೀರಾಗ ಹಾಕಬೇಕು. ಅದು ಕಲರ್ ಹಂಗೆ ಹಸಿರು ಹಸಿರಾಗೇ ಇರಬೇಕಪ್ಪ, ಕಲರ್ ಡಿಮ್ ಆಗ್ಬಾರ್ದಪ್ಪ ಅಂದ್ರೆ ಕುದ ತಕ್ಷಣ ತೆಗೆದು ತಣ್ಣೀರೊಳಗೆ ಹಾಕೋಬೇಕು. ಹಾಕೊಂಡು ಇಟ್ರಂದ್ರೆ ಅದು ಕಲರ್ ಹರಿಯಾಗಿರುತ್ತೆ, ಇಲ್ಲಾಂದ್ರೆ ಕಲರ್ ಡಿಮ್ ಆಗುತ್ತೆ. ಹಾಗಾಗಿ ಮತ್ತೆ ಹೊಳ್ಳಿಲೆ ನಾನು ಗ್ರೇವಿ ಮಾಡ್ಕೊಳಕ್ಕೆ ತರಕಾರಿ 2 ಟಮಾಟಿನೇ 2 ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ದೆ. ಹಾಗಾಗಿ ಇಲ್ಲೇ ಕಡಾಳಿಗೆ ಇಟ್ಕೊಂಡು ಕಡಾಳಿಗೆ ಸ್ವಲ್ಪ ಎಣ್ಣೆ ಜೀರಿಗೆ ಸಾಸ್ಮೆ ಹಾಕ್ಕೊಂಡಿನಿ. ಹೋಲ್ ಪೈಸಸ್ ಏನು ಹಾಕೊಂಡಿಲ್ಲ, ಒಂದು ಪಲಾವ್ ಎಲೆ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸಾಸ್ಮೆ ಹಾಕ್ಕೊಂಡು 2 ಕಟ್ ಮಾಡ್ಕೊಂಡಿದ್ನೆಲ್ಲ ಉಳ್ಳಾಗಡ್ಡಿ ದೊಡ್ಡ ಅವನ್ನ ಹಾಕ್ಕೊಂಡು ಬಾಡಿಸ್ಕೊಂಡಿನಿ. ಬಾಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು, 1 ಪಾಕೆಟ್ ಮನೆ ತೊಗೊಂಬಂದಿದ್ದು, ಅದನ್ನು ಹಾಕಿನಿ. ಅದನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ಟಮಾಟಿನ ಹಾಕಿ ಬಾಡಿಸ್ಕೊಂಡಿನಿ. ಟಮಾಟಿನ ಹಾಕಿ ಬಾಡಿಸ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡಾದ್ಮೇಲೆ ನಾನು ಇಲ್ಲೇ ಪೈಸಸ್ ಹಾಕ್ಕೊಂಡಿನಿ, ಅಂದ್ರೆ ಬೇಸಿಕ್ ಮಸಾಲೆ ಹಾಕ್ಕೊಂಡಿನಿ. ಎಕ್ಸ್ಟ್ರಾ ಮಸಾಲೆ ಅಂದರೆ ಪನ್ನೀರ್ ಮಸಾಲೆ ಅಷ್ಟು ಹಾಕ್ಕೊಂಡಿದ್ದು. ಮಾಮೂಲಿ ಬೇಸಿಕ್ ಮಸಾಲೆ ಏನಂದ್ರೆ ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ, ಧನಿಯಾ ಪೌಡ್ರು, ಗರಂ ಮಸಾಲ ಮತ್ತು ಸ್ವಲ್ಪ ಕೆಂಪು ಖಾರದ ಪುಡಿ ಮತ್ತು ಪನ್ನೀರ್ ಮಸಾಲ ಹಾಕ್ಕೊಂಡು ಅದನ್ನ ಮಸಾಲೆ ಎಲ್ಲ ಹಸಿ ವಾಸನೆ ಚಲೋ ಅಂತಾಗ ಹೋಗುವಂಗೆ ಫ್ರೈ ಮಾಡೋಕ್ಕೆ ಮುಚ್ಚಿ ಇಟ್ಟಿನಿ ಒಂದು 5 ನಿಮಿಷ. ಇಲ್ಲೇ ನಾನು ಪನ್ನೀರ್ ಕಟ್ ಮಾಡ್ಕೊಳಕತ್ತೀನಿ. ಅದು ಚಲೋ ಅಂತಾಗ ಹಸಿ ವಾಸನೆ ಹೋಗುವಂಗೆ ಫ್ರೈ ಮಾಡ್ಕೊಂಡು ಈ ಥರ ಆಗೈತಿ. ಈ ಥರ ಆದಮೇಲೆ ನಾವು ಅದನ್ನು ಇದನ್ನು ಕುದಿಸಿಟ್ಕೊಂಡಿದ್ವಲ್ಲ, ತಣ್ಣೀರೊಳಗೆ ಹಾಕೊಂಡಿದ್ವಲ್ಲ ಪಾಲಕ್, ಅದನ್ನು ರುಬ್ಕೊಂಡು ಪ್ಯೂರಿ ಮಾಡ್ಕೊಂಡು ಬಂದೀನಿ. ಈಗ ಅದನ್ನು ಹಾಕಿ ನಾನು ಕುದಿಸ್ಕೋಬೇಕು. ಇದನ್ನ ಚಲೋ ಅಂತಾಗ ಕುದಿಸ್ಕೋಬೇಕು. ಈಗ ಮಸಾಲೆ ಒಳಗೆಲ್ಲ ಎಣ್ಣೆ ಮ್ಯಾಕ್ ಬರೋ ಥರ ಕುದಿಸ್ಕೊಂಡಿವಲ್ಲ, ಅದೇ ಥರನೇ ಇದನ್ನೂ ಒಂದು ಸ್ವಲ್ಪ ಕುದಿಸ್ಕೋಬೇಕು ಚಲೋ ಅಂತಾಗ. ಆಲ್ರೆಡಿ ಇದು ಕುದಿಸಿದೈತಿ, ಇನ್ನೊಂದು ಸ್ವಲ್ಪ ಕುದಿಸ್ಕೋಬೇಕು. ಹಸಿ ವಾಸನೆ ಹೋಗೈತದ, ಇನ್ನೊಂದು ಚೂರು ಅದ್ರೊಳಗೆ ಉಪ್ಪು ಖಾರ ಎಲ್ಲ ಹಿಡ್ಕೋಬೇಕಲ್ಲ ಪಾಲಕ್ಕಿನ ಗ್ರೇವಿ ಒಳಗೆ, ಆ ಥರ ಹಾಗಾಗಿ ಚಲೋ ಅಂತಾಗ ಕುದಿಸ್ಕೊಂಡಾದ್ಮೇಲೆ ನಾನು ಮತ್ತಿಲ್ಲೇ ಪನ್ನೀರ್ ಆ್ಯಡ್ ಮಾಡ್ಕೊಂಡಿನಿ. ಪನ್ನೀರ್ ಆ್ಯಡ್ ಮಾಡ್ಕೊಂಡು ಮತ್ತು ಪನ್ನೀರ್ ಒಳಗೂ ಸ್ವಲ್ಪ ಉಪ್ಪು ಖಾರ ಹಿಡ್ಕೋಬೇಕಲ್ಲ, ಹಾಗಾಗಿ ಸ್ವಲ್ಪ ಮುಚ್ಚಿ ಇದನ್ನು ಕುದಿಸೋಕೆ ಇಡಬೇಕು. ಮುಚ್ಚಿ ಕುದಿಸೋಕೆ ಇಟ್ಟು ನಾನು ಈ ಕಡೆ ಸ್ವಲ್ಪ ಕಲರ್ ಚೆಂದ ಬರಲಿ ಅಂತ ಹೇಳ್ಬಿಟ್ಟು ಮನ್ಯಾಗ ಕುಟ್ಸಿದ ಖಾರದ ಪುಡಿನ ಇದು, ನಾವೇನು ಅಂಗಡಿಯಿಂದ ತಂದಿಲ್ಲ. ಅದ್ರಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಲೈಟಾಗಿ ಎಣ್ಣೆ ಬಿಸಿ ಮಾಡ್ಕೊಂಡು ಸ್ವಲ್ಪ ಖಾರದ ಪುಡಿ ಹಾಕಿದ್ರೆ ಅಂದರೆ ಕೆಂಪು ಕಲರಾಗಿ ಚೆಂದ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಈ ಥರ ಮ್ಯಾಗ ಹಾಕ್ಕೊಂಡಿನಿ. ಹಾಕ್ಕೊಂಡಾದ್ಮೇಲೆ ಜಸ್ಟ್ ಮುಚ್ಚಿ 1 ನಿಮಿಷ ಬಿಟ್ಬಿಟ್ರೆ ಇದು ಪಾಲಕ್ ಪನ್ನೀರ್ ರೆಡಿ ಆಗುತ್ತೆ ನೋಡಿರಿ. ಮಸ್ತ್ ಚಲೋ ಆಗೈತಿ. ಹೆಲ್ತಿಗೂ ಭಾಳ ಒಳ್ಳೇದೈತಿ. ಪಾಲಕ್ ಹಾಕಿದ್ರಿಂದ ಪನ್ನೀರ್ ಒಳಗೆ ಪ್ರೋಟೀನ್ ಅದೆಲ್ಲ ಇರ್ತೈತಿ ರಿಚ್ಚಾಗಿ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅನ್ಕೊತೀನಿ. ಸಿಗ್ತೀನಿ ಮುಂದಿನ ಬ್ಲಾಗ್ನಲ್ಲಿ. ಬಾಯ್, ಥ್ಯಾಂಕ್ ಯು.